ತಂದೆಯ ರಕ್ತದ ಗುಂಪು ಎ, ತಾಯಿಯ ರಕ್ತದ ಗುಂಪು ಬಿ. ಹಾಗಾದರೆ ಈ ತಂದೆ ತಾಯಿಯ ಮಗುವಿನಲ್ಲಿ ಇರಬಹುದಾದ ರಕ್ತದ ಗುಂಪು ಯಾವುವು? ಎ, ಬಿ ಮತ್ತು ಎ ಬಿ. ತಂದೆಯ ರಕ್ತದ ಗುಂಪು ಬಿ, ತಾಯಿಯ ರಕ್ತದ ಗುಂಪು ಓ. ಹಾಗಾದರೆ ಇವರ ಮಗುವಿಗೆ ಇರಬಹುದಾದ ರಕ್ತದ ಗುಂಪು ಯಾವುವು? ಬಿ ಅಥವಾ ಓ. ಬೇರು ಏರಿದ ನೀರವಯುವ ವಸ್ತುಗಳು ಗುರುತ್ವಾಕರ್ಷಣೆಯ ವಿರುದ್ಧ ಸ್ಕೈಲಮ್ ಅಂಗಾಂಶದ ಕೊಳವೆಗಳ ಮೂಲಕ ಮೇಲ್ಮುಖವಾಗಿ ಸಾಗಿಸಲ್ಪಡುವುದೇ ಗಿಡರಸದ ಮೇಲೇರಿಕೆ. ಗಿಡರಸದ ಮೇಲೇರುವಿಕೆಗೆ ಅಗತ್ಯವಾದ ಒತ್ತಡವನ್ನು ಒದಗಿಸುವ ಕ್ರಿಯೆ ಬಾಷ್ಪ ವಿಸರ್ಜನೆ. ತಂದೆಯ ರಕ್ತದ ಗುಂಪು ಎ ಬಿ, ತಾಯಿಯ ರಕ್ತದ ಗುಂಪು ಓ. ಹಾಗಾದರೆ ಇವರ ಮಗುವಿಗೆ ಇರಬಹುದಾದ ರಕ್ತದ ಗುಂಪು ಯಾವುದು? ಎ ಅಥವಾ ಬಿ, ವಿಸರ್ಜನೆ. ಕೋಶದಲ್ಲಿ ಚದುಪಚಯ ಕ್ರಿಯೆಗಳಿಂದ ಉತ್ಪತ್ತಿಯಾಗುವ ತ್ಯಾಜ್ಯ ವಸ್ತುಗಳನ್ನು ದೇಹದಿಂದ ಹೊರಹಾಕುವ ಜೀವನ ಕ್ರಿಯೆ ವಿಸರ್ಜನೆ. ಸಸ್ಯಗಳು ಸೇವಿಸದೇ ಇರುವ ಆಹಾರದ ಘಟಕ ಪ್ರೋಟೀನ್ಗಳು. ಸಾರಜನಕ ವಸ್ತುಗಳು ಟ್ಯಾನಿನ್ಗಳು, ಆಲ್ಕಲಾಯಿಡ್ಗಳು, ಗೈಕೋಸೈಡ್ಸ್ ಮತ್ತು ಆಂಥೋಸಯಾನಿನ್ಗಳು ಸಸ್ಯದ ತ್ಯಾಜ್ಯ ವಸ್ತುಗಳು. ಸಸ್ಯಗಳಲ್ಲಿ ತ್ಯಾಜ್ಯ ವಸ್ತುಗಳು ಇವುಗಳಲ್ಲಿ ಶೇಖರಣೆಯಾಗುತ್ತವೆ: ಎಲೆ, ತೊಗಟೆ, ಹೂವಿನ ದಳ, ಬೇರು. ಸಸ್ಯವು ಎಲೆ, ತೊಗಟೆ, ಹೂವಿನ ದಳಗಳನ್ನು ಉದುರಿಸಲು ಕಾರಣ ಇವುಗಳಲ್ಲಿ ಸಸ್ಯದ ತ್ಯಾಜ್ಯ ವಸ್ತುಗಳು ಸಂಗ್ರಹವಾಗಿರುತ್ತವೆ. ಸಸ್ಯವು ತಾನು ಹೀರಿದ ಡ್ಯಾಶ್ರಷ್ಟು ನೀರನ್ನು ಮಾತ್ರ ಉಪಯೋಗಿಸಿಕೊಳ್ಳುತ್ತದೆ, 5%. ಸಮುದ್ರ ಈರುಳ್ಳಿಯ ಎಲೆಗಳಲ್ಲಿರುವ ಸಸ್ಯದ ತ್ಯಾಜ್ಯ ವಸ್ತುಗಳು ಗೈಕೋಸೈಡ್ಗಳು. ಅಶೋಕ ಮರದ ತೊಗಟೆಯಲ್ಲಿರುವ ಸಸ್ಯದ ತ್ಯಾಜ್ಯ ವಸ್ತು ಟ್ಯಾನಿಸ್. ಟ್ಯಾನಿನ್ಗಳನ್ನು ಇದರ ಬಲವರ್ಧಕವಾಗಿ ಬಳಸುವರು ಗರ್ಭಾಶಯ. ಅಶ್ವಗಂಧ ಬೇರಿನಲ್ಲಿರುವ ಸಸ್ಯದ ತ್ಯಾಜ್ಯ ವಸ್ತು ಆಲ್ಕಲಾಯಿಡ್ಗಳು. ಆಲ್ಕಲಾಯಿಡ್ಗಳನ್ನು ಈ ರೋಗದ ನಿವಾರಣೆಗೆ ಉಪಯೋಗಿಸಲಾಗುತ್ತದೆ, ಸಂಧಿವಾತ. ಮಾನವ ದೇಹದಲ್ಲಿ ಸಸ್ಯಗಳಿಗಿಂತ ಹೆಚ್ಚಿನ ಪ್ರಮಾಣದ ತ್ಯಾಜ್ಯ ವಸ್ತುಗಳು ಉತ್ಪತ್ತಿಯಾಗಲು ಕಾರಣ ಮಾನವನಲ್ಲಿ ಚಟುವಟಿಕೆ ಹೆಚ್ಚು. ಮಾನವನ ದೇಹದಲ್ಲಿ ಉತ್ಪತ್ತಿಯಾಗುವ ವಿಸರ್ಜನಾ ತ್ಯಾಜ್ಯಗಳು CO2, ನೀರು, ಲವಣ, NH3, ಕ್ರಟನೈನ್, ಯೂರಿಯಾ, ಯೂರಿಕ್ ಆಮ್ಲ. ಹೆಚ್ಚಾದ ಅಮಿನೋ ಆಮ್ಲಗಳು ಕೋಶಗಳಲ್ಲಿ ಶೇಖರವಾದರೆ ಡ್ಯಾಶ್ ಆಗಿ ಪರಿವರ್ತಿಸುತ್ತದೆ, ವಿಷವಸ್ತು. ಅಮಿನೋ ಆಮ್ಲಗಳು ಅಮೋನಿಯಾ ಆಗಿ ಪರಿವರ್ತನೆಯಾಗುವುದು ಈ ಅಂಗದಲ್ಲಿ ಯಕೃತ್ತು. ಅಮೋನಿಯಾ ಕಾರ್ಬನ್ ಡೈಆಕ್ಸೈಡ್ನ ಜೊತೆ ಸೇರಿ ಉಂಟಾಗುವ ವಸ್ತುಗಳು ಯೂರಿಯಾ ಮತ್ತು ಯೂರಿಕ್ ಆಮ್ಲ. ಮೂತ್ರಪಿಂಡಗಳನ್ನು ಆವರಿಸಿರುವ ಹೊದಿಕೆ ರೀನಲ್ ಕ್ಯಾಪ್ಸೂಲ್. ಮೂತ್ರಪಿಂಡಗಳ ತಗ್ಗಾದ ಭಾಗ ಐಲಮ್. ಮೂತ್ರಜನಕಾಂಗದ ತೂಕ ಸುಮಾರು 150 ಗ್ರಾಂ. ಮೂತ್ರಜನಕಾಂಗದಿಂದ ಮೂತ್ರವನ್ನು ಮೂತ್ರಕೋಶಕ್ಕೆ ತರುವ ನಾಳಗಳು ಮೂತ್ರನಾಳಗಳು. ಮೂತ್ರಕೋಶದಿಂದ ಮೂತ್ರವು ಹೊರಹೋಗುವ ದ್ವಾರ ಯೂರಿತ್ರ. ಮೂತ್ರಜನಕಾಂಗದ ಹೊರಗಿನ ರಚನೆ ಕಾರ್ಟೆಕ್ಸ್. ಮೂತ್ರಜನಕಾಂಗದ ಒಳಗಿನ ರಚನೆ ಮೆಡುಲ್ಲಾ. ಮೂತ್ರಜನಕಾಂಗದ ಮೆಡುಲ್ಲಾದಲ್ಲಿರುವ ಪಿರಮಿಡ್ಗಳ ಸಂಖ್ಯೆ 8 ರಿಂದ 18. ಮೂತ್ರಜನಕಾಂಗದ ಪಿರಮಿಡ್ಗಳ ತುದಿಯಲ್ಲಿರುವ ಸೂಕ್ಷ್ಮ ರಂಧ್ರಗಳು ರೀನಲ್ ಪ್ಯಾಪಿಲ್ಲಾ. ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕ ನೆಫ್ರಾನ್ಗಳು. ಪ್ರತಿ ಮೂತ್ರಜನಕಾಂಗದಲ್ಲಿರುವ ನೆಫ್ರಾನ್ಗಳ ಸಂಖ್ಯೆ 10 ಲಕ್ಷ. ಪ್ರತಿ ಮೂತ್ರಜನಕಾಂಗದಲ್ಲಿರುವ ನೆಫ್ರಾನ್ಗಳ ಒಟ್ಟು ಉದ್ದ 120 ಕಿಲೋಮೀಟರ್. ನೆಫ್ರಾನಿನ ಮುಂಭಾಗದ ರಚನೆಯನ್ನು ವೀಕ್ಷಿಸಿ ವಿವರಿಸಿದವರು ಬೌಮನ್. ಬೌಮನ್ನ ಹೊದಿಕೆಯಲ್ಲಿರುವ ರಕ್ತನಾಳಗಳ ಗುಚ್ಛ ಗ್ಲಾಮರುಲಸ್. ಗ್ಲಾಮರುಲಸ್ನ ಮುಖ್ಯ ಕಾರ್ಯ ರಕ್ತವನ್ನು ಸೂಸುವುದು. ಮೂತ್ರದ ಬಣ್ಣ ಒಣ ಹುಲ್ಲಿನ ಬಣ್ಣ. ಮೂತ್ರಕ್ಕೆ ಬಣ್ಣ ಕೊಡುವ ವಸ್ತು ಯೂರೋಕ್ರೋಮ್. ಯೂರೋಕ್ರೋಮ್ ಉತ್ಪತ್ತಿಯಾಗುವುದು ಇದರಿಂದ ಹಿಮೋಗ್ಲೋಬಿನ್. ಮೂತ್ರದ ಕಲ್ಲುಗಳು ಇದರಿಂದ ಮಾಡಲ್ಪಟ್ಟಿವೆ, ಕ್ಯಾಲ್ಸಿಯಂ ಆಕ್ಸಲೈಟ್. ಮೂತ್ರದ ಕಲ್ಲುಗಳನ್ನು ಪುಡಿ ಮಾಡಲು ಬಳಸುವ ಕಿರಣಗಳು ಲೇಸರ್ ಕಿರಣಗಳು. ಮೂತ್ರದ ಕಲ್ಲುಗಳನ್ನು ಹೊರತೆಗೆಯಲು ಮಾಡುವ ಶಸ್ತ್ರಚಿಕಿತ್ಸೆ ಲಿಥೋಟ್ರಿಪ್ಸಿ. ಮೂತ್ರದ ಕಲ್ಲುಗಳನ್ನು ಹೊರತೆಗೆಯಲು ಮಾಡುವ ಲಿಥೋಟ್ರಿಪ್ಸಿ ಶಸ್ತ್ರಚಿಕಿತ್ಸೆಗೆ ಬಳಸುವ ಸಾಧನ ಲಿಥೋಟ್ರಿಪ್ಪರ್. ವೈಫರ್ ಎಂಬ ವಿಷ ಹಾವಿನ ಕಡಿತದಿಂದ ಉಂಟಾಗುವ ತೊಂದರೆ ಮೂತ್ರಜನಕಾಂಗದ ವಿಫಲತೆ. ಮೂತ್ರಜನಕಾಂಗದ ತೊಂದರೆಗಳನ್ನು ಸರಿಪಡಿಸಲು ಬಳಸುವ ಚಿಕಿತ್ಸಾ ವಿಧಾನ ಡಯಾಲಿಸಿಸ್. ಮೂತ್ರದಲ್ಲಿರುವ ನೀರಿನ ಪ್ರಮಾಣ 95%. ಚರ್ಮ. ಹೊರಚರ್ಮದ ಅತ್ಯಂತ ಒಳಪದರವನ್ನು ಹೇಗೆನ್ನುವರು ಬೆಳೆಯುವ ಪದರ. ಚರ್ಮಕ್ಕೆ ಬಣ್ಣವನ್ನು ಕೊಡುವ ವಸ್ತು ಮೆಲನಿನ್.
ಬೆವರನ್ನು ಉತ್ಪಾದಿಸುವ ಚರ್ಮದ ಗ್ರಂಥಿಗಳು ಸ್ವೇದ ಗ್ರಂಥಿಗಳು. ಕೂದಲಿನಲ್ಲಿರುವ ಪ್ರೋಟೀನ್ ಕೆರಾಟಿನ್. ರಕ್ತದಲ್ಲಿರುವ ನೀರಿನ ಪ್ರಮಾಣವನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಹೈಪೋಥಾಲಮಸ್. ರಕ್ತದಲ್ಲಿರುವ ನೀರಿನ ಪ್ರಮಾಣವನ್ನು ನಿಯಂತ್ರಿಸುವ ಹೈಪೋಥಾಲಮಸ್ ನಿಂದ ಸ್ರವಿಸಲ್ಪಡುವ ಹಾರ್ಮೋನ್ ಆಂಟಿಡಯೂರಿಟಿಕ್ ಹಾರ್ಮೋನ್. ಚರ್ಮದಲ್ಲಿರುವ ನರವಲಿಗಳು ಇವುಗಳ ಸೋಂಕಿನಿಂದ ಉಂಟಾಗುತ್ತವೆ. ವೈರಸ್. ಹದಿಹರೆಯದವರಲ್ಲಿ ಹಾರ್ಮೋನ್ಗಳ ಅಸಮತೋಲನತೆಯಿಂದ ತೈಲ ಗ್ರಂಥಿಗಳು ತೈಲವನ್ನು ಹೆಚ್ಚಾಗಿ ಉತ್ಪತ್ತಿ ಮಾಡಿ ಉಂಟಾಗುವ ಚರ್ಮದ ಅವ್ಯವಸ್ಥೆ ಮಡವೆ. ಮಾನವನ ಮೂತ್ರಜನಕಾಂಗವು ಒಂದು ದಿನದಲ್ಲಿ ಎಷ್ಟು ಲೀಟರ್ನನ್ನು ರಕ್ತವನ್ನು ಶುದ್ಧೀಕರಿಸುತ್ತದೆ? ಸುಮಾರು 2000 ಲೀಟರ್. ಚರ್ಮದ ಒಳಪದರವನ್ನು ಹೇಗೆನ್ನುವರು? ಡರ್ಮಿಸ್. ಸಂತಾನೋತ್ಪತ್ತಿ. ಜೀವಿಗಳು ತಮ್ಮನ್ನೇ ಹೋಲುವ ಜೀವಿಗಳಿಗೆ ಜನ್ಮ ಕೊಡುವುದಕ್ಕೆ ಹೇಗೆನ್ನುವರು? ಸಂತಾನೋತ್ಪತ್ತಿ. ಗ್ಯಾಮೆಟ್ಗಳು ಸಂಯೋಗದಿಂದ ಉಂಟಾಗುವ ಸಂತಾನೋತ್ಪತ್ತಿ ಲೈಂಗಿಕ ಸಂತಾನೋತ್ಪತ್ತಿ. ಗ್ಯಾಮೆಟ್ಗಳ ಸಂಯೋಗವಿಲ್ಲದೆ ಉಂಟಾಗುವ ಸಂತಾನೋತ್ಪತ್ತಿ ನಿರ್ಲಿಂಗ ಸಂತಾನೋತ್ಪತ್ತಿ. ಈಸ್ಟ್ಗಳು ಇವುಗಳಿಂದ ಸಂತಾನೋತ್ಪತ್ತಿ ಮಾಡುತ್ತವೆ ಮಗ್ಗುಗಳು. ಅಮೀಬಾದಂತಹ ಏಕಕೋಶ ಜೀವಿಗಳಲ್ಲಿ ವಂಶಾಭಿವೃದ್ಧಿಯು ಈ ವಿಧದಲ್ಲಿ ಆಗುತ್ತದೆ: ವಿದಳನ. ಶುಂಠಿ ಮತ್ತು ಅರಿಶಿಣಗಳ ವಂಶಾಭಿವೃದ್ಧಿಯ ಭಾಗ ಗುಪ್ತಕಾಂಡ. ಗುಲಾಬಿ ಕಣಿಗಳೇ ಕಬ್ಬು ಇವುಗಳ ವಂಶಾಭಿವೃದ್ಧಿಯ ಭಾಗ ಕಾಂಡ. ಸಸ್ಯದ ಎಲೆಗಳ ಅಂಚಿನ ಭಾಗದಿಂದ ಹೊಸ ಸಸ್ಯಗಳ ಮೊಳಕೆ ಒಡೆದು ಬೆಳೆಯುವ ಸಸ್ಯಗಳು ಬರಿಯೋಫಿಲಮ್. ಸಸ್ಯದ ಸಂತಾನೋತ್ಪತ್ತಿಯ ಭಾಗ ಹೂವು. ಹೂವು ಮೊಗ್ಗಾಗಿ ಇರುವಾಗ ರಕ್ಷಿಸುವ ರಚನೆಗಳು ಪುಷ್ಪಪತ್ರಗಳು. ಹೂವಿನ ಅತ್ಯಂತ ಸುಂದರವಾದ ಭಾಗ ಪುಷ್ಪದಳಗಳು. ಪರಾಗಸ್ಪರ್ಶಕ್ಕಾಗಿ ಕೀಟಗಳನ್ನು ಆಕರ್ಷಿಸುವ ಹೂವಿನ ಭಾಗ ಪುಷ್ಪದಳ. ಹೂವಿನ ಗಂಡು ಭಾಗ ಕೇಸರಗಳು. ಕೇಸರಗಳು ಉತ್ಪತ್ತಿ ಮಾಡುವ ರಚನೆಗಳು ಪರಾಗರೇಣು. ಹೂವಿನ ಹೆಣ್ಣು ಭಾಗ ಶಲಾಕೆ. ಶಲಾಕೆ ಡ್ಯಾಶಲ್ಲಿ ಹೆಣ್ಣು ಲಿಂಗಾಣುಗಳಿವೆ. ಅಂಡಕೋಶ. ಒಂದೇ ಹೂವಿನಲ್ಲಿ ಕೇಸರಗಳು ಮತ್ತು ಶಲಾಕೆ ಇದ್ದರೆ ಅಂತಹ ಹೂವು ದ್ವಿಲಿಂಗ ಪುಷ್ಪ. ಒಂದು ಹೂವಿನಲ್ಲಿ ಕೇಸರಿ ಅಥವಾ ಶಲಾಕೆ ಮಾತ್ರ ಇದ್ದರೆ ಅಂತಹ ಹೂವು ಏಕಲಿಂಗ ಪುಷ್ಪ. ಕೇಸರಗಳಿಂದ ಪರಾಗರೇಣುಗಳ ಶರಾಕ್ರಾಗವನ್ನು ತಲುಪುವುದಕ್ಕೆ ಹೀಗೆನ್ನುವರು? ಪರಾಗಸ್ಪರ್ಶ. ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗ ಗರ್ಭಧಾರಣೆ. ಪ್ರಾಣಿಗಳಲ್ಲಿ ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುವ ವಿಶೇಷವಾದ ಅಂಗಗಳು ಜನನಾಂಗಗಳು. ಪುರುಷರಲ್ಲಿ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುವ ಅಂಗ ವೃಷಣಗಳು. ಸ್ತ್ರೀಯರಲ್ಲಿ ಅಂಡಾಣುಗಳನ್ನು ಉತ್ಪತ್ತಿ ಮಾಡುವ ಅಂಗ ಅಂಡಾಶಯಗಳು. ವೀರ್ಯಾಣು ಮತ್ತು ಅಂಡಾಣುವಿನ ಸಂಯೋಗದಿಂದ ಉಂಟಾಗುವ ರಚನೆ ಭ್ರೂಣ. ಮಾನವನ ಗರ್ಭಾವಧಿಯ ಕಾಲ 38 ವಾರಗಳು. ನಾಯಿಯಲ್ಲಿ ಗರ್ಭಾವಧಿಯ ಕಾಲ 63 ದಿನಗಳು. ಕುದುರೆಯಲ್ಲಿ ಗರ್ಭಾವಧಿಯ ಕಾಲ 332ರಿಂದ 342 ದಿನಗಳು. ಕೋತಿಯಲ್ಲಿ ಗರ್ಭಾವಧಿಯ ಕಾಲ 226ರಿಂದ 232 ದಿನಗಳು. ಅಂಡಾಣು ವೀರ್ಯಾಣುಗಳು ಈ ವಿಧದ ಕೋಶ ವಿಭಜನೆಯಿಂದ ಉಂಟಾಗುತ್ತವೆ: ಮಿಯಾಸಿಸ್. ಹೆಣ್ಣಿನ ದೇಹದ ಒಳಕ್ಕೆ ಬಿಡುಗಡೆಯಾದ ವೀರ್ಯಾಣುಗಳ ಜೀವಿತಾವಧಿ 48 ಗಂಟೆಗಳು. ಬೆಳೆಯುವ ಭ್ರೂಣಕ್ಕೆ ಆಹಾರ ಒದಗಿಸುವ ಪದಾರ್ಥ ಯೋಕ್. ಇದರಲ್ಲಿ ಮಾತ್ರ ಇರುತ್ತದೆ ಅಂಡಾಣು. ಪುರುಷರಲ್ಲಿ ವೀರ್ಯಾಣುಗಳು ಶೇಖರಣೆಯಾಗುವ ಭಾಗ ಎಪಿಡೈಡಮಿಸ್. ಮಾನವನಲ್ಲಿ ಚಲಿಸುವ ಲಿಂಗಾಣು ವೀರ್ಯಾಣು. ಹೆಂಗಸರಲ್ಲಿ ಋತುಚಕ್ರದ ಅವಧಿ 28 ದಿನಗಳು. ಸ್ತ್ರೀಯರಲ್ಲಿ ಗರ್ಭಧಾರಣೆ ನಡೆಯುವ ಜಾಗ ಫಿಲೋಫಿನ್ ನಾಳ. ಗರ್ಭದಲ್ಲಿ ಬೆಳೆಯುತ್ತಿರುವ ಭ್ರೂಣಕ್ಕೆ ಆಹಾರ ಮತ್ತು ಆಮ್ಲಜನಕವನ್ನು ತಾಯಿಯಿಂದ ಸರಬರಾಜಾಗುವುದು ಇದರ ಮೂಲಕ ಒಕ್ಕಳು ಬಳ್ಳಿ. ಹೆರಿಗೆಯ ಸಂದರ್ಭದಲ್ಲಿ ಪಿಟ್ಯುಟರಿ ಗ್ರಂಥಿಯಿಂದ ಬಿಡುಗಡೆಯಾಗುವ ಹಾರ್ಮೋನ್ ಆಕ್ಸಿಟೋಸಿಸ್. ವೀರ್ಯಾಣು ಮತ್ತು ಅಂಡಾಣುವಿನ ಮಿಲನವನ್ನು ಹೆಣ್ಣಿನ ದೇಹದ ಹೊರಗೆ ಪ್ರಯೋಗಶಾಲೆಯಲ್ಲಿ ಕೃಪಕ ಪರಿಸರದಲ್ಲಿ ಮಾಡಿ ನಂತರ ಅದನ್ನು ಹೆಣ್ಣಿನ ದೇಹದ ಒಳಗೆ ಬೆಳೆಸುವ ತಂತ್ರಜ್ಞಾನ ಪ್ರಣಾಳ ಶಿಶು. ಪ್ರಪ್ರಥಮ ಪ್ರಣಾಳ ಶಿಶು ಲೂಯಿಸ್ ಜಾನ್ ಬ್ರೌನ್. ಪ್ರಪ್ರಥಮ ಪ್ರಣಾಳ ಶಿಶುವನ್ನು ಜನನವಾದದ್ದು 12 ಜುಲೈ 1978 ಇಂಗ್ಲೆಂಡ್. ಪುರುಷರಿಗೆ ನಡೆಸುವ ಸಂತಾನಹರಣ ಶಸ್ತ್ರಚಿಕಿತ್ಸೆ ವಾಸೆಕ್ಟಮಿ. ಸ್ತ್ರೀಯರಿಗೆ ನಡೆಸುವ ಸಂತಾನಹರಣ ಶಸ್ತ್ರಚಿಕಿತ್ಸೆ ಟ್ಯುಬೆಕ್ಟಮಿ. ಜೀವನ ಕ್ರಿಯೆಗಳು ಸಹಕಾರ ಮತ್ತು ನಿಯಂತ್ರಣ. ಮಾನವನ ಮೆದುಳಿನ ಹೆಚ್ಚು ಅಭಿವೃದ್ಧಿ ಹೊಂದಿರುವ ಭಾಗ ಮಹಾಮಸ್ತಿಷ್ಕ. ಕಲಿಕೆ ಮತ್ತು ಜ್ಞಾಪಕ ಶಕ್ತಿಗೆ ಮೀಸಲಾದ ಮೆದುಳಿನ ಭಾಗ ಮಹಾಮಸ್ತಿಷ್ಕ. ಹೃದಯ ಬಡಿತದ ಮೇಲೆ ನಿಯಂತ್ರಣ ಹೊಂದಿರುವ ಮೆದುಳಿನ ಭಾಗ ಮೆಡುಲ್ಲಾ ಆಬ್ಲಾಂಗೇಬ್. ಹಸಿವು ನಿದ್ರೆ ದೇಹದ ಉಷ್ಣತೆಯನ್ನು ನಿಯಂತ್ರಿಸುವ ಭಾಗ ಹೈಪೋಥಾಲಮಸ್. ಸ್ನಾಯುಗಳ ಚಟುವಟಿಕೆಗೆ ಸಂಬಂಧಿಸಿದ ಭಾಗ ಡೈಎನ್ ಸೆಫಲಾನ್.
ಮೆದುಳಿನ 3 ಹೊದಿಕೆ ಡ್ಯುರಾಮೇಟರ್, ಅರಾಕ್ನಾಯ್ಡ್, ಪಯಮೇಟರ್. ಸ್ವಯಂ ನಿಯಂತ್ರಣದಿಂದ ಅನೈಚ್ಛಿಕವಾಗಿ ಕಾರ್ಯನಿರ್ವಹಿಸುವ ನರವ್ಯೂಹ ಸ್ವಯಂ ನಿಯಂತ್ರಕ ನರವ್ಯೂಹ. ಪರಾವರ್ತಿತ ಪ್ರತಿಕ್ರಿಯೆ ಹಾದುಹೋಗುವ ಮಾರ್ಗ ಗ್ರಾಹಕ ಮೆದುಳುಬಳ್ಳಿ ಸ್ನಾಯುಗಳು. ಒಬ್ಬ ವ್ಯಕ್ತಿಯು ತನ್ನ ಹಿಂದಿನ ನೆನಪನ್ನು ಕಳೆದುಕೊಂಡಿದ್ದಾನೆ. ಆತನ ಮೆದುಳಿನ ಭಾಗ ಯಾವ ಭಾಗಕ್ಕೆ ತೊಂದರೆಯಾಗಿದೆ? ಮಸ್ತಿಷ್ಕ. ಮೆದುಳಿನ 3 ಹೊದಿಕೆಗಳ ಹೊರಗಿನಿಂದ ಒಳಕ್ಕೆ ಕ್ರಮವಾದ ಜೋಡಣೆ ಡ್ಯುರಾಮೋಟರ್, ಅರಾಕ್ನಾಯ್ಡ, ಪಯೋಮೋಟರ್. ಕಶೇರುಕಗಳ ನರವ್ಯೂಹದ ಘಟಕಗಳು ನ್ಯೂರಾನ್ಗಳು, ಆಧಾರ ಕೋಶಗಳು. ಮೆದುಳು ಮತ್ತು ಮೆದುಳು ಬಳ್ಳಿಯೊಳಗಿನ ದ್ರವ ಸೆರೆಬ್ರೋಸ್ಪೈನಲ್ ದ್ರವ. ನೆರೆಬ್ರೋಸ್ಪೈನಲ್ ದ್ರವದ ಕಾರ್ಯ ಮೆದುಳು ಮತ್ತು ಮೆದುಳು ಬಳ್ಳಿ ರಕ್ಷಣೆ ಮತ್ತು ಪೋಷಣೆ. ಕ್ರಿಯಾವಾಹಿ ನರಗಳ ಹೊರಡುವ ನರವ್ಯೂಹದ ಭಾಗ ಮೆದುಳು ಬಳ್ಳಿಯ ಕೆಳಮೂಲ. ಸ್ವಯಂ ನಿಯಂತ್ರಕ ನರವ್ಯೂಹವನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಡಯನ್ಸೆಫಾಲಾನ್. ಪರಾವರ್ತಿತ ಪ್ರತಿಕ್ರಿಯೆಯನ್ನು ನಿಯಂತ್ರಿಸುವ ರಚನೆ ಮೆದುಳು ಬಳ್ಳಿ. ಮೆದುಳಿನ ಅತ್ಯಂತ ದೊಡ್ಡ ಭಾಗ ಮಹಾಮಸ್ತಿಷ್ಕ ಸೆರೆಬ್ರಮ್. ಉಸಿರಾಟವನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಫಾನ್ಸ್. ಸ್ವಯಂ ನಿಯಂತ್ರಕ ನರವ್ಯೂಹದೊಂದಿಗೆ ನಿಯಂತ್ರಣ ಹೊಂದಿರುವ ಮೆದುಳಿನ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.